ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರಿಗೆ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಹೌದು, ಖಂಡಿತವಾಗ್ಲೂ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಮತ್ತು ಯಾವತ್ತಿಂದ ಬಿಡುಗಡೆ ಆಯಿತು, ಯಾವೆಲ್ಲ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ, ಮತ್ತು ಪಿಂಚಣಿ ಹಣ ಬಿಡುಗಡೆ ಆಗದೇ ಇರೋರು ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ, ಇನ್ನು ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಯಾಕಂದರೆ ನಾನು 2-3 ದಿವಸದ ಹಿಂದೆ ನಾನು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ವಿಡಿಯೋ ಮಾಡಿದ್ದೆ. ಆಗ ಭಾಳಷ್ಟು ಜನ ನಮ್ಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಮತ್ತೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅಂದರೆ, ಯಾವಾಗ ಈ ಒಂದು ಹಣ ಬಿಡುಗಡೆ ಆಯಿತು ಅಂದರೆ ಮಾರ್ಚ್ 17ರಿಂದ ಈ ಪಿಂಚಣಿ ಹಣ ಅಂದರೆ ಎಲ್ಲ ರೀತಿಯ ಒಂದು ಪಿಂಚಣಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಕೆಲವರಿಗೆಲ್ಲ ಅವತ್ತೇ ಬಂದಿರುತ್ತೆ, ಇನ್ನೊಂದಷ್ಟು ಕೆಲವರಿಗೆ ಬಂದಿರೋದಿಲ್ಲ. ಯಾಕಪ್ಪ, ಇದು ಕೆಲವು ಕಾರಣಗಳು ಇರುತ್ತೆ. ಯಾರೆಲ್ಲ ಈ ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿರ್ತಾರಲ್ಲ, ಅವರಿಗೆ ಬಿಡುಗಡೆ ಆಗಿದ್ದ ದಿವಸನೇ ಎಲ್ಲರಿಗೂ ಸಹ ಹಣ ಬಿಡುಗಡೆ ಆಗಿರುತ್ತೆ. ಆದರೆ ಬೇರೆ ಬೇರೆ ಬ್ಯಾಂಕಲ್ಲಿ ಇರೋರಿಗೆ ಸ್ವಲ್ಪ ಲೇಟಾಗಿ ಬರ್ಬೋದು. ಸೊ ಅದಕ್ಕಾಗಿ ಮತ್ತು ಕೆಲವೊಂದು ಜಿಲ್ಲೆಗಳ ಪ್ರಕಾರನೂ ಇವರು ಹಾಕೊಳ್ತಾ ಬರ್ತಾರೆ ಈ ಒಂದು ಪಿಂಚಣಿ ಹಣನ. ಕೆಲವೊಂದು ಜಿಲ್ಲೆಗೆ ಬಂದಿರುತ್ತೆ, ಕೆಲವೊಂದು ಜಿಲ್ಲೆಗೆ ಬಂದಿರೋದಿಲ್ಲ. ಹಾಗಾಗಿ ಈ ರೀತಿ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ ಎಲ್ಲ ರೀತಿಯ ಒಂದು ಮನಸ್ವಿನಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಣಾ ಯೋಜನೆ ಆಗಿರ್ಬೋದು, ಅಂಗವಿಕಲಚೇತನ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಪಿಂಚಣಿ ಹಣವನ್ನು ಇವಾಗ ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಜಿಲ್ಲೆಗೆ ಬಿಡುಗಡೆ ಯಾವತ್ತಾಯಿತು ಮತ್ತು ಎಷ್ಟು ಒಂದು ಹಣ ಬಿಡುಗಡೆ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ನಿಮ್ಮ ಜಿಲ್ಲೆಗೆ ಏನಾದರೂ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಬೇರೆ ಯಾರಾದರೂ ಅದೇ ಜಿಲ್ಲೆಯವರು ವ್ಯಕ್ತಿ ನೋಡ್ತಾ ಇದ್ದರೆ ಸೊ ಅವ್ರಿಗೂ ಸ್ವಲ್ಪ ಕನ್ಫರ್ಮೇಷನ್ ಸಿಗುತ್ತೆ. ಈ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ, ಅದಕ್ಕೆ ನಮಗೂ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಜಿಲ್ಲೆಯನ್ನು ಮತ್ತು ನೀವು ಯಾವ ಒಂದು ಪಿಂಚಣಿ ಹಣ ಪಡ್ಕೊಂಡ್ರಿ ಅನ್ನೋದನ್ನ ತಿಳಿಸೋದನ್ನು ಮರಿಬೇಡಿ. ಹಾಗೆ ಭಾಳಷ್ಟು ಜನ ಕೇಳ್ತಾಯಿದ್ರೆ ನಮಗಿನ್ನೂ ಡಿಸೆಂಬರ್ದು ಬಂದಿಲ್ಲ, ಜನವರಿದು ಬಂದಿಲ್ಲ, ಈ ರೀತಿಯಾಗಿ ಭಾಳಷ್ಟು ಜನ ಕ್ವಶನ್ಸನ್ನು ಕೇಳ್ತಾಯಿದ್ರಿ. ಅದಕ್ಕೆ ಕನ್ಫರ್ಮೇಷನ್ ಏನಪ್ಪ ಅಂದರೆ, ಕೆಲವ್ರಿಗೆಲ್ಲ ಜನವರಿ ತಿಂಗಳದು ಹೋಲ್ಡಲ್ಲಿ ಇಟ್ಟಿದ್ರು, ಕೆಲವರಿಗೆಲ್ಲ ಫೆಬ್ರವರಿ ತಿಂಗಳಿಂದ ಹೋಲ್ಡಲ್ಲಿ ಇಟ್ಟಿದ್ರು. ಅಂಥವ್ರಿಗೆಲ್ಲ ಈ ಸಲ ಡಬಲ್ ಪಿಂಚಣಿ ಹಣ ಅಂದರೆ 2 ತಿಂಗಳ ಒಂದು ಪಿಂಚಣಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ಭಾಳಷ್ಟು ಜನರಿಗೆ 2 ತಿಂಗಳ ಹಣ ಇದೇ ರೀತಿ ಅಂದರೆ ಇದೇ ತಿಂಗಳು ಬಿಡುಗಡೆ ಆಗಿದೆ. ಇದು ನಮಗೆ ಮಾಹಿತಿ ಸಿಕ್ಕಿ ಕನ್ಫರ್ಮೇಷನ್ ಸಿಕ್ಕಿ ಹೇಳ್ತಾ ಇರೋದ್ರಿಂದ ಕನ್ಫರ್ಮೇಷನ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಭಾಳಷ್ಟು ಜನರಿಗೆ 5-6 ತಿಂಗಳಿಂದ ಈ ಒಂದು ಪಿಂಚಣಿ ಹಣ ಬಿಡುಗಡೆನೇ ಆಗಿಲ್ಲ. ಅಂಥವ್ರು ಏನಪ್ಪ ಮಾಡಬೇಕು, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ, 4-5 ತಿಂಗಳಿಂದ 6 ತಿಂಗಳಿಂದ ಈ ರೀತಿಯಾಗಿ ನಮ್ಗೆ ಹಣ ಸಿಗ್ತಿಲ್ಲ ಅಂತ ಭಾಳಷ್ಟು ಜನ ಕೇಳ್ತಾರೆ. ಅವರೆಲ್ಲ ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡನ್ನ ಅಪ್ಡೇಟು ಮಾಡಿಸ್ಲೇಬೇಕಾಗುತ್ತೆ. ಏನಾದರೂ ಮಾಡಿಸಿಲ್ಲ ಅಂದರೆ ಅವ್ರದ್ದು ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಸರಿಯಾಗಿದೆಯಾ, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹೆಸರೇನಿರುತ್ತೆ ಅದು ಮತ್ತು ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಸೇಮ್ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂದರೂ ಸಹ ನಿಮಗೆ ಖಂಡಿತವಾಗೂ ಸರ್ಕಾರದಿಂದ ಈ ಒಂದು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ. ಇಷ್ಟೆಲ್ಲ ನೀವು ಚೆಕ್ ಮಾಡಿಕೊಂಡು ಕೂಡ ನಿಮಗೆ ಎಲ್ಲ ಸರಿಯಾಗಿದ್ದು ಹಣನೇ ಬರ್ತಾ ಇಲ್ಲ ಅಂತಂದರೆ ನೀವು ಪಿಂಚಣಿ ವಿಭಾಗ ಇರುತ್ತೆ, ತಹಶೀಲ್ದಾರ್ ಆಫೀಸ್ಗೆ ಹೋದರೆ ಅಲ್ಲಿ ಪಿಂಚಣಿ ವಿಭಾಗದಲ್ಲಿ ಹೋಗಿ ಅಧಿಕಾರಿಗಳನ್ನು ವಿಚಾರಿಸಿದ್ರೆ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಹಣ ಬರ್ತಾನೆ ಅಂತ ಅವರೇ ನಿಮಗೆ ಚೆಕ್ ಮಾಡಿ ಹಣ ಬರೋ ರೀತಿ ಮಾಡಿಕೊಡ್ತಾರೆ. ಹಾಗಾಗಿ ಈ ರೀತಿ ಎಲ್ಲ ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ. ಮನೇಲೇ ಕೂತ್ಕೊಂಡು ನೀವು ಪಿಂಚಣಿ ಹಣ ಬಂದಿಲ್ಲ ಅಂತ ಕಮೆಂಟಲ್ಲಿ ತಿಳಿಸೋದ್ರಿಂದ ಯಾರೂ ಬಂದು ಸರಿ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಏನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕರೆಕ್ಟಾಗಿದೆಯೋ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಬ್ಯಾಂಕ್ ಅಕೌಂಟ್ಗೆ ಅಂತ ಎಲ್ಲ ರೀತಿಯ ಚೆಕ್ ಮಾಡಿಕೊಂಡು ನೀವೇ ಇದನ್ನು ಸೊಲ್ಯೂಷನ್ನ ಸರಿ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.